ಹಾಯ್ ಫ್ರೆಂಡ್ಸ್, ಮಾಜಿ ಸಚಿವ, ಮಾಜಿ ಸಂಸದ, ಬಾಗಲಕೋಟೆ ಹಾಲಿ ಶಾಸಕ ಎಚ್.ವೈ. ಮೇಟಿ ವಿಧಿವಶರಾಗಿದ್ದಾರೆ. ಹಾಗಾದರೆ ಎಚ್.ವೈ. ಮೇಟಿ ಜೀವನದ ಕಥೆ ಏನು? ಎಷ್ಟು ಸಲ ಶಾಸಕರಾಗಿದ್ದಾರೆ? ಸಿದ್ದರಾಮಯ್ಯಗೆ ಆಪ್ತರಾಗಿದ್ದು ಹೇಗೆ? ಹೆಂಡತಿ ಮಕ್ಕಳು ಯಾರು? ಅಶ್ಲೀಲ ವಿಡಿಯೋ ಕೇಸ್ ಏನಾಯಿತು? ಸಂತ್ರಸ್ತೆ ಈಗ ಎಲ್ಲಿದ್ದಾರೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಬೆಂಬಲಿಸಿ. 1946 ಅಕ್ಟೋಬರ್ 9ರಂದು ಮೇಟಿ ಜನನ. ಎಚ್.ವೈ. ಮೇಟಿ, ಹುಲ್ಲಪ್ಪ ಯಮನಪ್ಪ ಮೇಟಿ ಇವರು 1946 ಅಕ್ಟೋಬರ್ 9ರಂದು ಜನಿಸಿದ್ರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ತಿಮ್ಮಾಪುರ ಇವರ ಹುಟ್ಟೂರು. ತಂದೆ ಯಮನಪ್ಪ, ತಾಯಿ ಹೊಳೆಯವ್ವ. ತಂದೆ ಯಮನಪ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಇವರದ್ದು ಕುರುಬ ಸಮುದಾಯಕ್ಕೆ ಸೇರಿದ ರೈತಾಪಿ ಕುಟುಂಬ. ಆಲಮಟ್ಟಿಯ RBPG ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸ್ವರೆಗೆ ಓದಿದ್ರು ಅಷ್ಟೇ. ಶಿಕ್ಷಣ ತಲೆಗೆ ಹತ್ತಲಿಲ್ಲ. ಓದೋದು ಅಲ್ಲಿಗೆ ನಿಲ್ಲಿಸಿಬಿಟ್ರು. ಜನತಾದಳ ಮೂಲಕ ರಾಜಕೀಯ ಶುರು. 8ನೇ ಕ್ಲಾಸ್ಗೆ ಶಾಲೆ ಬಿಟ್ಟ ಎಚ್.ವೈ. ಮೇಟಿ ನಂತರದಲ್ಲಿ ನಿಧಾನವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಬಿಲ್ಕೆರೂರು ಮಂಡಳ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಬಾಗಲಕೋಟೆ PLD ಬ್ಯಾಂಕ್ ನಿರ್ದೇಶಕರಾಗಿ, ನಂತರದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಈ ನಡುವೆ ಶಾಸಕರಾಗಿದ್ದ ಜನತಾ ಪಕ್ಷದ GV ಮಂಟೂರಾಗೆ ಆಪ್ತರಾದ್ರು. ಅವರ ಗರಡಿಯಲ್ಲೇ ರಾಜಕೀಯದಲ್ಲೂ ಪಳಗಿದ್ರು. ನಂತರ ಜನತಾ ಪಕ್ಷ ಒಡೆದಾಗ ಹುಟ್ಟಿದ ಜನತಾದಳದಲ್ಲಿ ಮೇಟಿ ಗುರುತಿಸಿಕೊಂಡ್ರು. 1989ರಲ್ಲಿ ಮೊದಲ ಬಾರಿಗೆ ಶಾಸಕ. 1989ರ ವಿಧಾನಸಭೆ ಚುನಾವಣೆಯಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಜನತಾದಳ ಅಭ್ಯರ್ಥಿಯಾಗಿ ಮೇಟಿ ಕಣಕ್ಕೆ ಇಳಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 2000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ವಿನ್ನಾದ್ರು. ಈ ರೀತಿ ಎಚ್.ವೈ. ಮೇಟಿ ಮೊದಲ ಬಾರಿಗೆ ವಿಧಾನಸಭೆ ಮೆಟ್ಟಿಲೇರಿದ್ರು. 1994ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ 2ನೇ ಸಲ ವಿನ್ನಾದ್ರು. ಆ ಚುನಾವಣೆಯಲ್ಲಿ ಜನತಾದಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ದೇವೇಗೌಡರು CM ಆದ್ರು. ದೇವೇಗೌಡರ ಸಂಪುಟದಲ್ಲಿ ಮೇಟಿ ಅವರಿಗೆ ಮಂತ್ರಿ ಸ್ಥಾನ ಕೂಡ ಒಲಿದು ಬಂತು. 1996ರಲ್ಲಿ ಲೋಕಸಭೆ ಚುನಾವಣೆ ನಡೆದಾಗ ಬಾಗಲಕೋಟೆ ಕ್ಷೇತ್ರದಿಂದ ಮೇಟಿ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದ್ರು. ದೇವೇಗೌಡ ಪ್ರಧಾನಿಯಾಗಿದ್ದಾಗ ಮೇಟಿ ಜನತಾದಳದ ಸಂಸದರಾಗಿದ್ರು. ಆದರೆ 1998ರಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೆದಾಗ ಮೇಟಿ ಸೋಲು ಕಂಡ್ರು. ಸಿದ್ದರಾಮಯ್ಯಗೆ ಆಪ್ತ ಈ ಮೇಟಿ. ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನೋದು ಮಾತ್ರವಲ್ಲದೆ ಬೇರೆ ಬೇರೆ ಕಾರಣಗಳಿಂದಲೂ ಸಿದ್ದರಾಮಯ್ಯಗೆ ಈ ಮೇಟಿ ಕ್ಲೋಸ್ ಆಗಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಜನತಾದಳ ಒಡೆದಾಗ ದೇವೇಗೌಡರು JDS ಕಟ್ಟಿದ್ರು. ಸಿದ್ದರಾಮಯ್ಯ JDSಗೆ ಬಂದಿದ್ರಿಂದಲೇ ಎಚ್.ವೈ. ಮೇಟಿ ಕೂಡ JDSಗೆ ಜೈ ಅಂದ್ರು. ಈ ಹಿಂದೆ ಸಿದ್ದರಾಮಯ್ಯಗೆ ತನ್ನ ಕ್ಷೇತ್ರ ಬಿಟ್ಟುಕೊಡುವುದಾಗಿಯೂ ಘೋಷಿಸಿದ್ರು. ಇನ್ನು JDSಗೆ ಬಂದ ಎಚ್.ವೈ. ಮೇಟಿ 1999ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಸೋಲು ಅನುಭವಿಸಿದ್ರು. ಆದರೆ 2004ರಲ್ಲಿ ಗುಳೇದಗುಡ್ಡ ಕ್ಷೇತ್ರದಲ್ಲಿ ವಿನ್ನಾದ್ರು. ಇಡೀ ಉತ್ತರ ಕರ್ನಾಟಕದಲ್ಲಿ ಆಗ JDS ಗೆದ್ದಿದ್ದು 2 ಕ್ಷೇತ್ರ ಮಾತ್ರ. ಅವರಲ್ಲಿ ಮೇಟಿ ಕೂಡ ಒಬ್ಬರಾಗಿದ್ರು. JDSನಿಂದ ಸಿದ್ದರಾಮಯ್ಯ ಹೊರಬಂದಾಗ ಮೇಟಿ ಕೂಡ ಜೊತೆಯಲ್ಲೇ ಹೊರಬಂದ್ರು. ಈ ಮೂಲಕ ಮೇಟಿ ಸಿದ್ದರಾಮಯ್ಯಗೆ ನಿಷ್ಠರಾಗಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. 2008ರಿಂದ ಕಾಂಗ್ರೆಸ್ನಲ್ಲಿ ಹೊಸ ಇನ್ನಿಂಗ್ಸ್. 2008ರ ವಿಧಾನಸಭೆ ಚುನಾವಣೆ ವೇಳೆಗೆ ಕ್ಷೇತ್ರ ಮರುವಿಂಗಡಣೆ ಆಯಿತು. ಗುಳೇದಗುಡ್ಡ ವಿಧಾನಸಭೆ ಕ್ಷೇತ್ರ ಹೋಯಿತು. ಆಗ ಎಚ್.ವೈ. ಮೇಟಿ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರು. ಆದರೆ ಅಲ್ಲಿ ಬಿಜೆಪಿಯ ವೀರಭದ್ರಯ್ಯ ಚರಂತಿಮಠ ವಿರುದ್ಧ ಸೋಲು ಕಂಡ್ರು. 2013ರಲ್ಲಿ ಮತ್ತೆ ಸ್ಪರ್ಧಿಸಿದ ಮೇಟಿ ವಿನ್ ಆದ್ರು. ಸಿದ್ದರಾಮಯ್ಯ ನೇತೃತ್ವದ ಸಂಪುಟದಲ್ಲಿ ಅಬಕಾರಿ ಸಚಿವರೂ ಆದ್ರು. ಆದರೆ 2016ರಲ್ಲಿ ಮೇಟಿ ಅವರದ್ದು ಎನ್ನಲಾದ ರಾಸಲೀಲೆ ವಿಡಿಯೋ ಹೊರಬಂದಾಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇದೇ ಕಾರಣಕ್ಕೋ ಏನೋ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಮೇಟಿಗೆ ಜನ ಜೈ ಅನ್ನಲಿಲ್ಲ, ಸೋಲು ಅನುಭವಿಸಿದ್ರು. ಆದರೂ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾದರು. 2023ರಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಸ್ಪರ್ಧಿಸಿ ಗೆದ್ದ ಮೇಟಿ ಸದ್ಯ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೆ ಬಾಗಲಕೋಟೆ DCC ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು. ಆದ್ರೀಗ 80ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಉತ್ತಮ ಕೆಲಸಗಾರ ಅಂತ ಹೆಸರು.
ಎಚ್.ವೈ. ಮೇಟಿ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಪ್ರಭಾವಿ ರಾಜಕಾರಣಿಯಾಗಿದ್ರು. ಆದರೆ ಅಭಿವೃದ್ಧಿ ವಿಚಾರ ಬಂದಾಗ ಯಾವುದೇ ಪಕ್ಷ, ಧರ್ಮ, ಜಾತಿ ನೋಡ್ತಿರ್ಲಿಲ್ಲ. ತಾನಂತೂ ಓದಿಲ್ಲ, ಓದೋ ಆಸೆ ಇರೋರಾದ್ರೂ ಓದ್ಬೇಕು ಅನ್ನೋ ಕಾರಣಕ್ಕೆ ಪಟ್ಟು ಹಿಡಿದು ತಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲಾ ಕಾಲೇಜು ನಿರ್ಮಿಸಿದ್ರು. ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಅಧಿಕಾರ ಇರಲಿ ಇಲ್ಲದೇ ಇರಲಿ ಸದಾ ಜನರೊಂದಿಗೆ ಬೆರೆಯುವ, ಕಷ್ಟಗಳನ್ನು ಕೇಳುವ ರಾಜಕಾರಣಿ ಅಂತ ಹೆಸರು ಮಾಡಿದ್ರು. ಅದೇ ಕಾರಣಕ್ಕೆ ಅಶ್ಲೀಲ ವಿಡಿಯೋದ ಕಳಂಕ ಅಂಟಿದರೂ 2023ರಲ್ಲಿ ಮತ್ತೆ ಗೆಲುವು ಕಂಡಿದ್ದಾರೆ ಅಂತಾರೆ ಕ್ಷೇತ್ರದ ಜನ. ರಾಸಲೀಲೆಯ ಕೇಸ್ನಿಂದ ಕಪ್ಪು ಚುಕ್ಕೆ. ಅದು 2016ರ ಡಿಸೆಂಬರ್ ತಿಂಗಳು ಸಚಿವರಾಗಿದ್ದ ಎಚ್.ವೈ. ಮೇಟಿ ಅವರದ್ದು ಎನ್ನಲಾದ ರಾಸಲೀಲೆಯ ವಿಡಿಯೋ ಒಂದು ಬಿಡುಗಡೆಯಾಯಿತು. ಇದರಲ್ಲಿ ಆಯುಷ್ ಆಸ್ಪತ್ರೆಯ ಅಟೆಂಡರ್ ವಿಜಯಲಕ್ಷ್ಮಿ ಜೊತೆ ಮೇಟಿ ಕಾಣಿಸಿಕೊಂಡಿದ್ರು. ತನ್ನನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ವಿಜಯಲಕ್ಷ್ಮಿ ಆರೋಪಿಸಿದ್ರು. ಈ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಬೆನ್ನಲ್ಲೇ ಎಚ್.ವೈ. ಮೇಟಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಪ್ರಕರಣ ಸಂಬಂಧ ಸಿಐಡಿ ತನಿಖೆ ಕೂಡ ನಡೀತು. ಆದ್ರೆ ಸಿಐಡಿ ತಂಡ ಈ ವಿಡಿಯೋ ಒರಿಜಿನಲ್ ಅಲ್ಲ, ಇದನ್ನ ಎಡಿಟ್ ಮಾಡಲಾಗಿದೆ ಅಂತ ವರದಿ ನೀಡ್ತು. ಅಂದ್ರೆ ಎಚ್.ವೈ. ಮೇಟಿಗೆ ಕ್ಲೀನ್ ಚೀಟ್ ಕೊಡ್ತು. ಇದರ ಹಿಂದೆ ಹಲವರ ಕೈವಾಡ ಇತ್ತು ಅನ್ನೋದು ಕೂಡ ಬಯಲಿಗೆ ಬಂತು. ಆದ್ರೆ ಆ ಒಂದು ಘಟನೆಯಿಂದ ಅಂಟಿದ ಕಪ್ಪು ಚುಕ್ಕೆ ಕೊನೆಯವರೆಗೂ ಎಚ್.ವೈ. ಮೇಟಿ ವ್ಯಕ್ತಿತ್ವದಿಂದ ಮಾಸಲೇ ಇಲ್ಲ. ಮೇಟಿಗೆ ವಿಜಯಲಕ್ಷ್ಮಿ ಪರಿಚಯವಾಗಿದ್ದ ಹೇಗೆ? ಸಚಿವರಾಗಿದ್ದ 71 ವರ್ಷದ ಎಚ್.ವೈ. ಮೇಟಿಗೆ ಬೆನ್ನು ನೋವು ಕಾಡ್ತಿತ್ತು. ಹೀಗಾಗಿ ಆಯುಷ್ ಆಸ್ಪತ್ರೆಯ ವೈದ್ಯರು ತಮ್ಮಲ್ಲಿ ಚಿಕಿತ್ಸೆ ಪಡೆಯುವಂತೆ ಆಹ್ವಾನಿಸಿದ್ರು. ಅದಕ್ಕಾಗಿ ಆಸ್ಪತ್ರೆಗೆ ಹೋಗಿದ್ದಾಗ ಪುರುಷ ಸಿಬ್ಬಂದಿ ಇಲ್ಲದ ಕಾರಣ ಅಲ್ಲಿ ಅಟೆಂಡರ್ ಆಗಿದ್ದ ವಿಜಯಲಕ್ಷ್ಮಿ ಮೇಟಿ ಅವರಿಗೆ ಚಿಕಿತ್ಸೆ ನೀಡಿದ್ರು. ಹೀಗೆ 2-3 ಸಲ ಆಸ್ಪತ್ರೆಗೆ ಹೋಗಿದ್ದ ಮೇಟಿಗೆ ವಿಜಯಲಕ್ಷ್ಮಿ ಪರಿಚಯವಾಗಿತ್ತು. ಆತ್ಮೀಯತೆ ಬೆಳೆದಿತ್ತು. ನಂತರ ಅದನ್ನೇ ಬಂಡವಾಳ ಮಾಡಿಕೊಂಡ ವಿಜಯಲಕ್ಷ್ಮಿ ಮೇಟಿ ವಿರುದ್ಧದ ಷಡ್ಯಂತ್ರದಲ್ಲಿ ಭಾಗಿಯಾದ್ರು ಅಂತ ಸುದ್ದಿಯಾಗಿತ್ತು. ಈ ಘಟನೆ ನಡೆದ ಬಳಿಕ ವಿಜಯಲಕ್ಷ್ಮಿ ದಿನಕ್ಕೊಂದರಂತೆ ಸಾಲು ಸಾಲು ಆರೋಪಗಳನ್ನ ಮಾಡುತ್ತಲೇ ಬಂದ್ರು. 2019ರಲ್ಲಿ ಇವರ ಮೇಲೆ ಹಲ್ಲೆ ಕೂಡ ನಡೆದಿತ್ತು. ಇನ್ನು 2018 ಮತ್ತು 2023ರ ವಿಧಾನಸಭೆ ಚುನಾವಣೆಗಳಲ್ಲಿ ತಾನು ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ ಅಂತ ಕೂಡ ಘೋಷಿಸಿದ್ರು. ಅಂದ್ರೆ ಈಕೆ ಕೂಡ ಕುರುಬ ಸಮುದಾಯಕ್ಕೆ ಸೇರಿದ್ದು ಸದ್ಯ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮೇಟಿ ಕುಟುಂಬ ಮತ್ತು ಆಸ್ತಿ. ಎಚ್.ವೈ. ಮೇಟಿ ಲಕ್ಷ್ಮೀಬಾಯಿ ಅನ್ನೋರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ ಮಲ್ಲಿಕಾರ್ಜುನ, ಉಮೇಶ ಅನ್ನೋ 2 ಗಂಡು ಮಕ್ಕಳು ಮತ್ತು ಬಾಯಕ್ಕ, ಮಾದೇವಿ ಅನ್ನೋ 2 ಹೆಣ್ಣು ಮಕ್ಕಳಿದ್ದಾರೆ. ಇವರಲ್ಲಿ ಉಮೇಶ ಮತ್ತು ಬಾಯಕ್ಕ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಾಯಕ್ಕ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿಯೂ ಕೆಲಸ ಮಾಡಿದ್ದಾರೆ. ಇನ್ನು 4 ದಶಕಗಳ ಕಾಲ ರಾಜಕೀಯದಲ್ಲಿದ್ದ ಮೇಟಿ 3,49,00,000 ರೂಪಾಯಿ ಆಸ್ತಿ ಹೊಂದಿದ್ರು. 1,89,00,000 ರೂಪಾಯಿಯಷ್ಟು ಸಾಲ ಕೂಡ ಇತ್ತು. 3 ಕಾರು, 1 ಕೆಜಿ 300 ಗ್ರಾಂ ಚಿನ್ನ ಕೂಡ ಹೊಂದಿದ್ರು. ಫ್ರೆಂಡ್ಸ್, ಇದು ವಿಶಿಷ್ಟ ರಾಜಕಾರಣಿ ಅಂತಲೇ ಹೆಸರುವಾಸಿಯಾದ ಎಚ್.ವೈ. ಮೇಟಿ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.